ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ಈ ವಿಡಿಯೋದಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ. ಸಿಂಪಲ್ಲಾಗಿ ಅವಲಕ್ಕಿ ಮಾಡಿದ್ದೀನಿ. ಇದು 2 ಡೇಸ್ ವಿಡಿಯೋ ಶೂಟ್ ಮಾಡಿಕೊಂಡಿದ್ದು. ಹಾಗೂ ಒಂದು ಸಾಂಬಾರು ರೆಸಿಪಿ ತೋರಿಸಿದ್ದೀನಿ. ಇವೆಲ್ಲ ತೋರಿಸಿರೋ ರೆಸಿಪಿಗಳು ನಿಮಗೆ ಆಲ್ಮೋಸ್ಟ್ ಗೊತ್ತಿರೋದೆ. ಬೇಕಂದರೆ ಫುಲ್ ಡೀಟೇಲಾಗಿ ತೋರಿಸ್ಬೇಕಂದ್ರೆ ನೆಕ್ಸ್ಟ್ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಏನಂದರೆ ನಾನಿವತ್ತು ಒಂದು ಗೃಹಿಣಿ ಬೆಳಗಿಂದ ಸ್ಟಾರ್ಟ್ ಆಗಿ ರಾತ್ರಿ 8 ತನಕ ಅವಳು ಏನು ಕೆಲಸ ಮಾಡ್ತಾಳೆ, ಯಾವ ರೀತಿ ಯೋಚನೆ ಮಾಡ್ತಾಳೆ, ಇದು ಪ್ರತಿಯೊಬ್ಬ ಗೃಹಿಣಿಯರ ಕತೆ ಅಂತ ಹೇಳ್ಬೋದು. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕಂದರೆ ವಿಡಿಯೋದಲ್ಲಿ ಎಲ್ಲ ರೆಸಿಪಿ ನಿಮಗೆ ಗೊತ್ತಿರುತ್ತೆ ಅಂತೇಳಿ ನಾನು ಇದನ್ನೊಂದು ಸ್ಟೋರಿ ಥರ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ದಿನದ ಆರಂಭ ಗೃಹಿಣಿದು ಸ್ಟಾರ್ಟ್ ಆಗೋದೇ ಬೆಳಗ್ಗೆ 5 ಗಂಟೆಯಿಂದನೇ ಕೆಲವರು ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಮಲಗೋ ತನಕನೂ ಗೃಹಿಣಿಯದು ಪಾತ್ರ ತುಂಬ ದೊಡ್ಡದು ಅಂದ್ಕೋಬೋದು. ಅದಕ್ಕೆ ಇದನ್ನೆಲ್ಲ ಗೃಹಿಣಿಯರಿಗೆ ನಾನು ಇದನ್ನು ವಿಡಿಯೋ ಡೆಡಿಕೇಟೆಡ್ ಮಾಡೋಣ, ಸಮರ್ಪಣೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ವಾ. ಅವಳ ಜವಾಬ್ದಾರಿ ಅಲ್ಲಿದ್ದನೇ ಸ್ಟಾರ್ಟ್ ಆಗುತ್ತೆ. ಅಡುಗೆ, ಮನೆ, ಗಂಡ, ಮಕ್ಕಳು ಅಂತ ಯಾರು ಕೇಳಲ್ಲ ನೀನು ಹೇಗಿದ್ದೀಯ ಅಂತ ಅಲ್ವಾ. ಎಲ್ಲರೂ ಕೇಳೋದೇ ಒಂದೇ, ಕಾಫಿ ಆಯಿತಾ, ಟೀ ಆಯಿತಾ, ಟಿಫನ್ಗೇನು, ಏನು ಅಡುಗೆ ಮಾಡ್ತೀಯಾ. ನಾನಿವತ್ತು ಹಸ್ಬೆಂಡ್ ಹೇಳ್ತಾರೆ ನಾನಿವತ್ತು ಬೇಗ ಆಫೀಸಿಗೆ ಹೋಗಬೇಕು ಆಯಿತಾ ಅಂತ ಕೇಳ್ತಿರ್ತಾರೆ. ಆದರೆ ಗೃಹಿಣಿ ಎಲ್ಲ ಸಮಾಧಾನವಾಗಿ ಕೇಳಿಸ್ಕೊಳ್ಳುತ್ತಾ ಅಡುಗೆ ಮಾಡ್ತಾ ಇದ್ದಾಗ ಕೈ ಕೆಲಸದಲ್ಲಿರುತ್ತೆ, ಆದರೆ ಮನಸ್ಸು ತುಂಬ ಮಾತಾಡ್ತಿರ್ತದೆ. ನನ್ನ ಜೀವನ ಇಷ್ಟೇನಾ, ನಾನು ಇದಕ್ಕಿಂತ ಹೆಚ್ಚು ಏನು ಅಲ್ವಾ, ನನ್ನ ಬೆಲೆ ಏನು, ಇವು ನಮ್ಮ ಎಲ್ಲ ಗೃಹಿಣಿಯರ ನೋವಿನ ಪ್ರಶ್ನೆಗಳು ಅಲ್ವಾ. ಏನಂತೀರಾ. ಕಸ ಗುಡಿಸ್ತಾ ನೆಲ ಒರೆಸ್ತಾ ಇದ್ದಾಗ ಒಂದು ಆಲೋಚನೆ ಬರುತ್ತೆ, ಅಂದರೆ ಥಾಟ್ ಬರುತ್ತೆ ಎಲ್ರಿಗೂ. ನಾನು ಮನೆಯಲ್ಲಿ ಎಲ್ಲವನ್ನು ಕ್ಲೀನ್ ಮಾಡ್ತೀನಿ ಮನೆಯಲ್ಲಿ. ಆದರೆ ನನ್ನ ಕನಸುಗಳ ಮೇಲೆ ಬಿದ್ದಿರುವ ಧೂಳನ್ನು ಯಾರು ಕ್ಲೀನ್ ಮಾಡ್ತಾರೆ ಅಲ್ವಾ. ಆದರೆ ಒಬ್ಬ ಗೃಹಿಣಿಗೆ ನೀನೇನು ಕೆಲಸ ಮಾಡ್ತೀಯಾ, ಓನ್ಲಿ ಹೌಸ್ ವೈಫ್ ಅಂದರೆ ಗೃಹಿಣಿ ಅಷ್ಟೇ. ನೀನು ಮನೆ ಕೆಲಸ ಮಾಡ್ತೀಯಲ್ಲ, ಅದರಲ್ಲಿ ಏನು ಮಹಾ ದೊಡ್ಡ ಸಾಧನೆ ಹೇಳು ಅಂತಾರೆ. ಈ ಮಾತು ಎಲ್ಲರೂ ಸಾಮಾನ್ಯವಾಗಿ ಅಂತಾರಲ್ವ. ಈ ಮಾತುಗಳನ್ನು ಕೇಳಿದರೆ ಗೃಹಿಣಿಗೆ ಆ ಮಾತು ಅವಳ ಹೃದಯಕ್ಕೆ ಚುಚ್ಚಿದಂಗೆ ಆಗುತ್ತೆ ಅಲ್ವಾ. ಆ ರಾತ್ರಿ ಅವಳು ಮಲಗದೇ ಇಲ್ಲ ಆ ಮಾತುಗಳನ್ನು ಕೇಳಿ. ನಾನು ಇಷ್ಟೇ ಕಮ್ಮಿನಾ, ಎಷ್ಟೊಂದು ಕೆಲಸ ಮಾಡ್ತೀನಿ, ಬೆಳಗ್ಗೆಯಿಂದ ಎಲ್ಲ ನಿಭಾಯಿಸ್ತೀನಿ, ಆದರೂ ಇಷ್ಟು ಕಡಿಮೆನಾ ನಾನು ಅಂತ ತುಂಬ ಯೋಚನೆ ಮಾಡ್ತಾಳೆ. ಇದರಿಂದ ಅವಳು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ನಾನು ಗೃಹಿಣಿ ಹೌದು ನಿಜ, ನಾನು ಅಷ್ಟಕ್ಕೆ ಸೀಮಿತ ಅಲ್ಲ, ಅಂದರೆ ಅಡುಗೆ ಮನೆಗೆ ಸೀಮಿತ ಅಲ್ಲ. ಅವಳು ಯೋಚಿಸ್ತಾಳೆ, ದಿನಕ್ಕೆ ನನಗೆ 10 ನಿಮಿಷ ಅಥವಾ ಅರ್ಧ ಗಂಟೆ ಏನಾದರೂ ಟೈಮ್ ನನಗೆ ನಾನು ಟೈಮ್ ಕೊಟ್ಕೊಂಡ್ರೆ ನಾನು ಏನಾದರೂ ಹೊಸದನ್ನು ಕಲಿತು, ಏನಾದರೂ ಸ್ಕಿಲ್ಸ್ ಕಲಿತು ನಾನು ಒಂದು ಏನಾದರೂ ಮಾಡ್ಬೋದು ಅಂತ ಅವಳು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾಳೆ. ಇದರಿಂದ ಅವಳಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಹಾಗೆ ಏನಾದರೂ ಒಂದು ಬಿಸ್ನೆಸ್ ಆಗಿರ್ಬೋದು, ಏನೇ ಒಂದು ಸ್ಟಾರ್ಟ್ ಮಾಡ್ತಾಳೆ. ಆವಾಗ ನೋಡಿ ಅವಳಿಗೆ ಅವಳ ನಡತೆಯಲ್ಲಿ ಬದಲಾಗುತ್ತೆ, ಅವಳ ಮಾತು ಸಹ ಬದಲಾಗುತ್ತೆ, ಅವಳ ನೋಟನೂ ಸಹ ಬದಲಾಗುತ್ತೆ. ಇದಕ್ಕೆ ಜೊತೆಯಾಗಿ ಮನೆಯವರು ಸಹ ದೃಷ್ಟಿನೂ ಬದಲಾಗುತ್ತೆ. ಹಾಗೆ ಅವರು ಸಹ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಗೊತ್ತಾ, ನಾವು ನಮ್ಮನ್ನು ಗೌರವಿಸಿದಾಗಲೇ ಮಾತ್ರ ಜಗತ್ತು ನಮ್ಮನ್ನು ಗೌರವಿಸುತ್ತದೆ. ಇಷ್ಟಿದು ಇಂಪಾರ್ಟೆಂಟ್ ನೋಡ್ರಿ. ನಮ್ಮನ್ನು ನಾವು ಪ್ರೀತಿಸಬೇಕು, ಗೌರವ ಕೊಟ್ಕೋಬೇಕು ನಮಗೆ ನಾವು. ಇದು ಬೆಗ್ ಮಾಡೋದಲ್ಲ ಯಾರ ಹತ್ರನೂ ಹೋಗಿ. ನಾನು ಅಡುಗೆ ಮಾಡೋದು ಬರೀ ಕ್ಲೀನ್ ಮಾಡೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ನಮ್ಮ ಮನೆಯ ಆಧಾರ ಅಂತ ಅಂದ್ಕೋಬೋದು. ಮಹಿಳೆಯರು ಒಂದು ಬೆನ್ನೆಲುಬು ಅಂದ್ಕೋಬೋದು. ನಾವು ಮೌನದ ಶಕ್ತಿ ಗೃಹಿಣಿಯರು. ಹಾಗೇ ನಾವು ಏನು ಮಾಡಬಹುದು, ನಮ್ಮನ್ನು ನಾವು ಬೆಳೆಸ್ಕೋಬೋದು. ಈ ಥರ ಒಳ್ಳೊಳ್ಳೆ ಸ್ಕಿಲ್ಸ್ ಕಲಿತ್ರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೋದು, ನಮ್ಮ ಕನಸುಗಳಿಗೆ ನಾವು ಜಾಗ ಕೊಡ್ಬೋದು ಅಲ್ವಾ. ಏನಂತೀರಾ ಇದಕ್ಕೆ. ನನ್ನ ಜೀವನ ನನ್ನದು ಅಲ್ವಾ. ಗೌರವವನ್ನು ಎಲ್ಲಿ ನಾವು ಬಲವಂತವಾಗಿ ನನಗೆ ಗೌರವ ಕೊಡಿ, ಅದನ್ನು ಕೊಡಿ, ಇದನ್ನು ಕೊಡಿ ಅಂತ ನಾವು ಬೇಡಿಕೊಳ್ಳೋದು ಬೇಡ. ಗೌರವ ಬರೋ ಥರ ನಾವೇ ಗೌರವನ ಕಟ್ಟಿಕೊಳ್ಳಬೇಕು.
ಮೌನವಾಗಿದ್ದರೆ ಸಾಕಾಗಲ್ಲ. ನಾವು ನಮ್ಮ ಮೌಲ್ಯವನ್ನು ನಾವು ತೋರಿಸ್ಬೇಕು. ನಾವು ಕೂಗಿ ಒಂದು ದೊಡ್ಡ ಧ್ವನಿಯಲ್ಲಿ ಮಹಿಳೆಯರು ಮಾತಾಡೋದಕ್ಕಿಂತ ನಮ್ಮ ಮೌನ ಮತ್ತು ಮೌಲ್ಯವನ್ನು ನಾವು ಜನಗಳಿಗೆ ತೋರಿಸಬೇಕು. ಗೃಹಿಣಿ ಎಂದರೆ ಬರೀ ಅಡುಗೆ ಮನೆಗೆ, ಕಿಚನ್ಗೆ ಅಂತ ಸೀಮಿತ ಅಲ್ಲ. ಗೃಹಿಣಿ ಎಂದರೆ ಕನಸುಗಳಿಲ್ಲ ಅಂತ ಅಲ್ಲ. ತುಂಬ ಕನಸುಗಳಿರ್ತವೆ ಗೃಹಿಣಿಗೂ. ಅವಳನ್ನು ನಂಬಿದರೆ ಜಗತ್ತು ಅವಳನ್ನು ನಂಬುತ್ತದೆ. ಅವಳಿಗವಳು ಸೆಲ್ಫ್ ಕೇರ್, ಸೆಲ್ಫ್ ಲವ್ ಈ ಹಿಂದೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇವನ್ನೆಲ್ಲ ಅವಳು ಮಾಡ್ಕೊಳ್ತಾ ಬಂದರೆ ಖಂಡಿತ ಜೀವನದಲ್ಲಿ ಒಮ್ಮೆ ಅವಳು ಎದ್ದು ನಿಲ್ತಾಳೆ, ತೋರಿಸ್ತಾಳೆ ತನ್ನ ಮೌನದ ಶಕ್ತಿ ಮತ್ತು ಮೌಲ್ಯವನ್ನು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್, ಥ್ಯಾಂಕ್ ಯು.